ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಲಗ್ನದ ನವಾಂಶಾಧಿಪತಿ ಯಾವ ಸ್ಥಿತಿಯಲ್ಲಿದ್ದಾನೆ, ಅದರಿಂದ ಯಾವ ರೀತಿ ನಮಗೆ ಜೀವನದ ಅನುಭವಗಳು, ಜೀವನದ ನಾವು ಉದ್ಧಾರ ಆಗ್ತೀವ, ನಾವು ಹಾಳಾಗಿ ಹೋಗ್ತೀವ, ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನು ಸೂಚನೆ ಕೊಡೋದೇ ಲಗ್ನ ನವಾಂಶಾಧಿಪತಿ. ಈ ಲಗ್ನ ನವಾಂಶಾಧಿಪತಿ ಹೇಗಿದೆ ಅಂತ ನೋಡಬೇಕು. ಇದಕ್ಕೆ ನೋಡಬೇಕು ಅಂತಂದರೆ ರೂಲ್ ನಂಬರ್ 1, D1 ಚಾರ್ಟು ಇರಬೇಕು, D9 ಚಾರ್ಟ್ ಇರಬೇಕು. ಎರಡೂ ಪಕ್ಕದಲ್ಲಿ ಇರಬೇಕು. ಈ ಎರಡು ಇದ್ದಾಗ ನಮ್ಮ ಜೀವನದ ಪ್ರಮುಖ ಅಂಶ, ನಮ್ಮ ಇಡೀ ಜೀವನ ಹೇಗಿರುತ್ತೆ ಲಗ್ನದ ಮೇಲೇ ಡಿಪೆಂಡ್ ಆಗೋದು. ನವಾಂಶ ಮದುವೆ ಒಂದೇ ಅಲ್ಲ ನೋಡೋದು. ಸೊ ನಮ್ಮ ಜೀವನ ಹೇಗೆ, ನಮ್ಮ ಜೀವನದ ಒಂದು ಉನ್ನತವಾಗಿದೆಯಾ ಅಥವಾ ನಮ್ಮ ಜೀವನ ಯಾವ ರೀತಿ ಇದೆ, ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಜೀವನ ಉದ್ದಕ್ಕೂ ನಮ್ಮ ಕಷ್ಟ ನಷ್ಟಗಳು, ಸುಖ ದುಃಖಗಳು ಯಾವ ರೀತಿ ಇರುತ್ತೆ ಅನ್ನೋದು ಲಗ್ನ ನವಾಂಶಾಧಿಪತಿ ನಮಗೆ ಸೂಚನೆ ಕೊಡುತ್ತೆ. ಅದನ್ನು ನೋಡೋದು ಹೇಗೆ, ಅದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಜನ್ಮ ಜಾತಕದಲ್ಲಿ ಲಗ್ನಾಧಿಪತಿ ನೋಡಬೇಕಾಗುತ್ತೆ. D1ನಲ್ಲಿ ಲಗ್ನಾಧಿಪತಿ ಯಾರಾಗಿದ್ದಾನೆ, ಅವನು ನವಾಂಶದಲ್ಲಿ ಯಾವ ಸಿಚುವೇಷನಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ಯಾವ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೂಲ್ ನಂಬರ್ 1 ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಮುಂದೆ ಇದೆಲ್ಲ ನಾನು ತಿಳಿಸ್ತಾ ಹೋಗ್ತೀನಿ ಮುಂದೆ. ಸೊ ಇದರ ಉಪಯೋಗವೇನು, ಏನೆಲ್ಲ ಒಂದು ಪ್ರಾಫಿಟ್ ಆಗುತ್ತೆ ಅದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಯಾವ ರೀತಿ ನೋಡಬೇಕು ಅಂತ. ಸೊ ಇದರಲ್ಲಿ ಲಗ್ನದ ನವಾಂಶಾಧಿಪತಿ ಯಾವ ಸಿಚುವೇಷನಲ್ಲಿ, ಅಂದರೆ ಯಾವ ರೀತಿ ಇದ್ದಾನೆ ಅನ್ನೋದು, ಅವನು ತುಂಬ ಚೆನ್ನಾಗಿದ್ದಾನ ಅನ್ನೋದನ್ನು ನೋಡಬೇಕಾಗುತ್ತೆ. ಅಥವಾ ಅವನು ಶತ್ರು ಮನೇಲಿದ್ದಾನ ಅಥವಾ ಪಾಪಿ ಗ್ರಹ ಜೊತೆ ಸೇರ್ಕೊಂಡಿದ್ದಾನ, ಅವನು ಯಾವ ರೀತಿ ಇದ್ದಾನೆ ಅಂತ ನೋಡಬೇಕಾಗುತ್ತೆ. ಅದನ್ನು ಫಸ್ಟ್ ತಿಳ್ಕೋಬೇಕು. ಗೋಪುರ ಅಂಶ ಅಂದರೆ, ಗೋಪುರ ಅಂಶದಲ್ಲಿ ಇದ್ದರೆ ಲಗ್ನದ ನವಾಂಶಾಧಿಪತಿ ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನಾಧಿಪತಿ ಫಸ್ಟ್ ನೋಡ್ಕೋಬೇಕು. ಯಾರ ಜೊತೆಯಲ್ಲಿದ್ದಾನೆ, ಯಾರ ದೃಷ್ಟಿಯಲ್ಲಿದ್ದಾನೆ, ಯಾವ ರಾಶಿಯಲ್ಲಿದ್ದಾನೆ, ಅದರಂತೆಯೇ ಇಡೀ ಜೀವನ ಅದೇ ರೀತಿ ನಿಮ್ಮ ಲೈಫು ಚಲಿಸುತ್ತೆ, ಅದೇ ರೀತಿ ಇರುತ್ತೆ ಅನ್ನೋದನ್ನು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ಇರುತ್ತೆ. ಸೊ ಗೋಪುರ ಅಂಶ ಅಂದರೆ ಏನು? ಗೋಪುರ ಅಂಶದಲ್ಲಿ ಇದ್ದರೆ ಅವನು ತುಂಬ ಶೈನ್ ಆಗಿದ್ದಾನೆ, ಅವನು ಶೈನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ತುಂಬ ಆಕರ್ಷಕ ವ್ಯಕ್ತಿಯಾಗಿರ್ತಾನೆ, ಸ್ಥಾನ ಎಲ್ಲ ಸಿಗುತ್ತೆ. ವೈಫ್ ಬಿಟ್ಟು ಅಂದರೆ ಅದು ನಾವು 7ನೇ ಮನೆಗೆ ಹೋಗ್ತೀವಿ. ಓಕೆ, ಇವರೊಬ್ಬರೇ ಚೆನ್ನಾಗಿದ್ದರೆ ಮದುವೆ ಜೀವನ ಚೆನ್ನಾಗಾಗಲ್ಲ, ಎದುರುಗಡೆ ಇರೋರು ಚೆನ್ನಾಗಿರ್ಬೇಕಾಗುತ್ತೆ. ಸೊ ಹಾಗಾಗಿ ಅದೊಂದು ಬಿಟ್ಟು, ಯಾಕೆಂದರೆ ನವಾಂಶ ಅನ್ನೋದು ಮದುವೆ ಜೀವನ, ವೈವಾಹಿಕ ಜೀವನದ ಬಗ್ಗೆ ನೋಡ್ತೀವಿ. ಬಟ್ ಆದರೆ ಇಲ್ಲಿ ನೋಡ್ತಾ ಇರೋದು ಅವರ ವ್ಯಕ್ತಿಯಾಗಿ ಅವನು ಹೇಗೆ ಪ್ರತಿಬಿಂಬಿಸ್ತಾನೆ, ವ್ಯಕ್ತಿಯಾಗಿ ಅವನು ಹೇಗೆ ಉನ್ನತವಾಗಿ ಬೆಳೀತಾನೆ ಅನ್ನೋದನ್ನು ನಾವು ನೋಡ್ತಾ ಇರುವಾಗ, ಸೊ ಅದು ಬಿಟ್ಟು ಮಿಕ್ಕಿದೆಲ್ಲ ವಿಷಯದಲ್ಲಿ ಅವನು ತುಂಬ ಚೆನ್ನಾಗಿರ್ತಾನ ಅಥವಾ ಹೇಗೆ ಅಂತ ನೋಡಬೇಕಂದ್ರೆ, ಸೊ ಇಲ್ಲಿ ನಿಮ್ಮ ಲಗ್ನಾಧಿಪತಿ ನವಾಂಶದಲ್ಲಿ ಹೇಗಿದ್ದಾನೆ ಅನ್ನೋದು ಒಂದು ಮ್ಯಾಟ್ರ್ ಆದೆ. ನವಾಂಶದಲ್ಲಿ ಯಾವ ರಾಶಿಯಲ್ಲಿದ್ದಾನೆ ಅಂತ ನೋಡೋದಾದರೆ, ಸೊ ಅದು ಎಗೇನ್ ಮತ್ತೆ ಆ ರಾಶಾಧಿಪತಿ ಯಾರಾಗಿರ್ತಾರೋ ಅವರು ಮತ್ತೆ ಎಗೇನ್ D1ನಲ್ಲಿ ಹೇಗಿದ್ದಾರೆ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಬೇಕಾಗುತ್ತೆ. D1 D9 ಪಕ್ಕದಲ್ಲೇ ಚಾರ್ಟ್ ಇಟ್ಕೊಂಡು, ಸೊ ಈ ಲಗ್ನಾಧಿಪತಿ ಅಲ್ಲೇ ಹೇಗಿದ್ದಾನೆ, ಇಲ್ಲಿ ಹೇಗಿದ್ದಾನೆ ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ. ಸೊ ಗೋಪುರ ಅಂಶ ಅಂದರೆ ಏನು ಅಂದರೆ, ಗೋಪುರ ಅಂಶ ಅಂದರೆ ಒಂದು, ನಿಮ್ಮ ಲಗ್ನಾಧಿಪತಿ ನವಾಂಶದಲ್ಲಿ ಸ್ವಂತ ರಾಶಿಯಲ್ಲಿದ್ದಾನ, ಮೂಲ ತ್ರಿಕೋಣದಲ್ಲಿದ್ದಾನ, ಉಚ್ಚ ರಾಶಿಯಲ್ಲಿ ಅವನು ಸ್ಥಿತನಾಗಿದ್ದಾನ ಅಥವಾ ಕೇಂದ್ರದಲ್ಲಿದ್ದಾನ, ಈ 4 ಪಾಯಿಂಟಲ್ಲಿ ನೋಡ್ಕೋಬೇಕು. ಒಂದು, ಸ್ವಂತ ರಾಶಿಯಲ್ಲಿ ಏನಾದರೂ ಇದ್ದಾರಾ, ಅಥವಾ ಮೂಲ ತ್ರಿಕೋಣದಲ್ಲಿದ್ದಾರಾ, ಅಥವಾ ಉಚ್ಚನಾಗಿ ಇದ್ದಾರಾ, ಉಚ್ಚ ರಾಶಿಗಳಂತ ಏನಿದೆಯೋ ಆ ಒಂದು ರಾಶಿಯಲ್ಲಿ ಕೂತ್ಕೊಂಡಿದ್ದಾರಾ, ಅಥವಾ ಕೇಂದ್ರದಲ್ಲಿದ್ದಾರಾ. ಸೊ ಈ ಇಷ್ಟರಲ್ಲೂ ಇದ್ದರೆ ಅದನ್ನು ಗೋಪುರ ಅಂಶದಲ್ಲಿ ಇದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಗೋಪುರ ಅಂಶ ಅಂದರೆ ಏನು? ಕೆಲವರು ಗೋಪುರ ಅಂಶ ಅಂತಂದರೆ ಇದು ವಿಷ್ಣು ಅಂಶಗಳಲ್ಲಿ ಒಂದು ಪವಿತ್ರವಾದ ಅಂಶ ಮತ್ತು ಒಂದು ಶುದ್ಧವಾಗಿ ಧಾರ್ಮಿಕದಲ್ಲಿ ಉತ್ತಮವಾದ ಫಲಗಳನ್ನು ಕೊಡುವಂತಹ ಒಂದು ಅಂಶವಾಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪರಿಗಣಿಸ್ತಾರೆ. ಸೊ ಹಾಗಾಗಿ ಲಗ್ನಾಧಿಪತಿ ಏನಾದರೂ ಗೋಪುರ ಅಂಶದಲ್ಲಿದ್ದರೆ ಯಾವ್ಯಾವ ರೀತಿ ಅವರಿಗೆ ಫಲ ಸಿಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಏನು ಫಲ ಕೊಡ್ತಾರೆ ಗೋಪುರ ಅಂಶದಲ್ಲಿ ಲಗ್ನಾಧಿಪತಿ ಏನಾದರೂ ಇದ್ದರೆ ನವಾಂಶದಲ್ಲಿ ಯಾವ ರೀತಿ ಫಲ ಸಿಗುತ್ತೆ ಅಂತ ನಾವು ಫಸ್ಟ್ ನೋಡ್ಕೊಂಡು ಹೋಗೋಣ. ಆಮೇಲೆ ಕೆಲವೊಂದು ಉದಾಹರಣೆ ಸಹಿತ ನಿಮಗೆ ತೋರಿಸ್ತೇನೆ. ಒಂದನೇದಾಗಿ ಅವರು
ವ್ಯಕ್ತಿ ತುಂಬ ನಿಷ್ಠಾವಂತನಾಗಿರ್ತಾನೆ, ದೈವ ಭಕ್ತಿಯಾಗಿರ್ತಾನೆ, ಮತ್ತು ಗುರು ಹಿರಿಯರಲ್ಲಿ ಭಕ್ತಿ, ಧಾರ್ಮಿಕ ಸ್ವಭಾವದವರಾಗಿರ್ತಾರೆ, ಒಳ್ಳೆ ಪ್ರೀತಿ ವಾತ್ಸಲ್ಯವನ್ನು ಉಳ್ಳವರಾಗಿರ್ತಾರೆ. ಆಮೇಲೆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ, ತಾಳ್ಮೆ ಇರುತ್ತೆ. ಗೋಪುರ ಅಂಶದಲ್ಲಿದ್ದರೆ ಉತ್ತಮವಾದ ಒಂದು ವಿವೇಕ ಇರುತ್ತೆ, ಒಂದು ಒಂದು ತೀಕ್ಷ್ಣವಾದ ಮನಸ್ಸು ಕೊಡ್ತತೆ ಅದು ಆ ಗೋಪುರ ಅಂಶದಲ್ಲಿದ್ದಾಗ. ಒಂದು ಆಲೋಚನೆ ವ್ಯಕ್ತಿದ್ದು ಒಂದು ಜೀವನ ಶೈಲಿ ಅನ್ನೋದು ಒಂದು ವಿಭಿನ್ನವಾಗಿ ಉನ್ನತವಾಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಉನ್ನತ ಸ್ಥಾನವನ್ನು ಸಿಗುತ್ತೆ. ಆಮೇಲೆ ಉತ್ತಮವಾದ ರಾಜಕೀಯ ಅಥವಾ ಯಾವುದೇ ಕ್ಷೇತ್ರಗಳಲ್ಲೂ ಅವರು ಉನ್ನತಿಯನ್ನು ಹೊಂದುವಂತಹ ಸಾಧ್ಯತೆ ಇರುತ್ತೆ. ಬದುಕಿನಲ್ಲಿ ಒಂದು ರಕ್ಷಣೆ ಅನ್ನೋದು ಸಿಗುತ್ತೆ, ಒಂದು ಸಹಾಯ ಅನ್ನೋದು ಸಿಗುತ್ತೆ, ಒಂದು ಅನುಭವ ಅನ್ನೋದು ತುಂಬ ಜೀವನದ ಪಾಠಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ವ್ಯಕ್ತಿ ಯಾವುದ್ರಲ್ಲಿದ್ರೂ ಒಂದು ಆತ್ಮಸ್ಥೈರ್ಯ, ಆತ್ಮಧೈರ್ಯದಿಂದ ಬದುಕನ್ನು ಎದುರಿಸುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಈ ಅಂಶದಲ್ಲಿರೋರಿಗೆ ತುಂಬ ಒಂದು ಹೆಲ್ಪ್ ಅನ್ನೋದಕ್ಕಿಂತ ಸಹಾಯ, ರಕ್ಷಣೆ, ಒಂಥರ ಆತ್ಮರಕ್ಷಕ ಅಂತ ಏನು ಹೇಳ್ತೀವಲ್ಲ, ಇವರಿಗೆ ಯಾವುದೇ ಕಷ್ಟ ಕಾಲದಲ್ಲೂ ಯಾವುದೋ ಒಂದು ಸಹಾಯ ಸಿಗುವಂಥದ್ದು, ಒಂದು ಒಳ್ಳೆಯ ಒಂದು ಜಗತ್ತಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸ್ಕೊಳ್ತಾರೆ, ಒಂದು ಉತ್ತಮ ಬದುಕನ್ನು ಕಟ್ಕೊಳ್ತಾರೆ. ವ್ಯಕ್ತಿ ಯಾವುದೇ ಒಂದು ಅಧರ್ಮಕ್ಕೆ ಹೋಗದೇ, ಯಾವುದೇ ಕೆಟ್ಟ ಸಹವಾಸಕ್ಕೆ ಹೋಗದೇ ಒಳ್ಳೆಯ ಸ್ನೇಹಿತರು, ಗುರುಗಳನ್ನು ಹೊಂದಿರ್ತಾರೆ. ಆಮೇಲೆ ಉತ್ತಮ ಸಾಂಸಾರಿಕ ಕುಟುಂಬ, ಮಕ್ಕಳು, ಜೀವನವನ್ನು ಇವರು ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಲಗ್ನ ತುಂಬ ಬಲವಾಗಿದೆ ಅಂತ ಅರ್ಥ. ಇಲ್ಲಿಗೆ ನವಾಂಶ ಪ್ಲಸ್ ಲಗ್ನ ಇವೆರಡೂ ಗೋಪುರ ಅಂಶದಲ್ಲಿ ಏನಾದರೂ ಬಿತ್ತು ಅಂತಂದಾಗ ಇವರ ಜೀವನ ತುಂಬ ಶೈನ್ ಆಗಿರ್ತಾರೆ ಅಂತ ಹೇಳ್ಬೋದು. ತುಂಬ ಆಕರ್ಷಕವಾಗಿ ಇವರ ವ್ಯಕ್ತಿತ್ವ ಇರುತ್ತೆ. 4 ಜನ ತುಂಬ ಸಖತ್ತಾಗಿ ಇದ್ದಾರಪ್ಪ, ತುಂಬ ಚೆನ್ನಾಗಿ ಜೀವನದಲ್ಲಿ ಯಾವುದೇ ಅವರ ಒಂದು ಏನು ಹೇಳ್ತೀವಿ ನೋಟಿಸ್ ಆಗಲ್ಲ. ಪಬ್ಲಿಕಲ್ಲಿ ನೋಟಿಸ್ ಆಗಿರ್ಬೋದು, ಅಥವಾ ಇವನು ಕೆಟ್ಟವನು ಅಂತ ಹೇಳೋಂಥವ್ರು ತುಂಬ ಕಮ್ಮಿ. ಅಂದರೆ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ ಇವ್ರ ಲೈಫಲ್ಲಿ, ಫೇಲ್ಯೂರ್ ರೇಟು ಕಮ್ಮಿ ಇರುತ್ತೆ. ಅದು ಅವರ ದಶಾಭುಕ್ತಿ ಮೇಲೆ. ಅಂದರೆ ಇಲ್ಲಿ ಲಗ್ನ ಚೆನ್ನಾಗಿರುತ್ತೆ, ಆದರೆ ಈ ಗೋಪುರಾಂಶದಲ್ಲಿ ಬಿದ್ದಾಗ ಎಲ್ಲವನ್ನು ಜಯಿಸುವಂತಹ ಸಾಧ್ಯತೆ ಇರುತ್ತೆ. ಕಷ್ಟ ಅನ್ನೋದು ಬರುತ್ತೆ ಎಲ್ಲರ ಲೈಫಲ್ಲಿ, ಯಾಕಂದರೆ ದಶಾಭುಕ್ತಿಗಳು ವೇರಿಯೇಷನ್ ಆಗುತ್ತೆ. ಯಾಕಂದರೆ ಲಗ್ನ ಚೆನ್ನಾಗಿದ್ರೆ ಆಗಲ್ಲ, ಬೇರೆ ಭಾವಗಳು 7ನೇ ಭಾವ ವೀಕ್ ಆಗಿರ್ಬೋದು, ಯಾವುದಾದ್ರೂ ಒಂದು ಭಾವ ವೀಕ್ ಆಗೇ ಆಗುತ್ತಲ್ಲ, ಎಲ್ಲ ಭಾವಗಳು ಯಾರಿಗೂ ಚೆನ್ನಾಗಿರಲ್ಲ. 4ನೇ ಭಾವ ವೀಕ್ ಆಯಿತು ಅಂತಂದರೆ ಯಾಕಂದರೆ 4ನೇ ಮನೆಯನ್ನು ನಾವು ನೆಮ್ಮದಿ ಅಂತ ಕರಿತೀವಿ, ಮಾನಸಿಕ ನೆಮ್ಮದಿ ಅಂತ ಹೇಳ್ತೀವಿ. ಸೊ ಅಲ್ಲಿ ಸ್ವಲ್ಪ ಅಡೆತಡೆ ಬರುತ್ತೆ. ಆಮೇಲೆ ಏನು ಹೇಳ್ತೀವಿ ಮೆಟೀರಿಯಲ್ ಲೈಫ್, ಅಂದರೆ ಕಾರು, ಮನೆ, ಈ ಥರವೆಲ್ಲ ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದು ಇದಾಗುತ್ತೆ. 4ನೇ ಮನೆ ಕುಜ ವೀಕ್ ಆದಾಗ ಎಲ್ಲ ಸುಖವಾಗಿರ್ತಾರೆ, ಎಲ್ಲ ಇರುತ್ತೆ, ಉದ್ಯೋಗ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ಯೋಗಗಳು ಕೆಲವರಿಗೆ ಭೂಮಿ ಯೋಗ ಅನ್ನೋದು ಸಿಗಲ್ಲ. ಉದಾಹರಣೆಗೆ ರವಿಚಂದ್ರನೇ ಅವರೇ ಪ್ರೋಗ್ರಾಮಲ್ಲಿ ಹೇಳ್ಕೊಂಡಿದ್ದಾರೆ, ಎಲ್ಲ ಇದೆ, ಎಲ್ಲ ಅವರ ಕನಸುಗಳು ಎಲ್ಲ ಮಾಡೋದಾದರೆ ನನಗೆ ಭೂಮಿ ಯೋಗನೇ ಇಲ್ಲ ಅಂತಂದರು ಅವರು. ಸೊ ಹಾಗಾಗಿ ಈ ಥರ ಅವರಿಗೆ ಸಕ್ಸಸ್ ಇದೆ, ಎಲ್ಲ ಇದೆ. ಕೆಲವರು ಫೇಲ್ಯೂರು ಸ್ವಲ್ಪ ಎಲ್ಲೋ ಕಡೆ ಒಂದು ಸ್ವಲ್ಪ ಫೇಲ್ಯೂರು ಕಂಡರು. ಆದ್ರೂ ಅವರಿಗೆ ಭೂಮಿ ಯೋಗ ಇಲ್ಲ, ಮನೆ ಕಟ್ಟೋ ಯೋಗ, ಮನೆ ಯೋಗ, ಅಥವಾ ಈ ಥರ ಏನಾದರೂ ಒಂದು ಕೊರತೆಗಳು ಇರುತ್ತೆ. ಈ ಥರ ಯಾವ ಭಾವಗಳು ವೀಕ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟ ಫಲಗಳನ್ನು ಅದು ಕಾರಕಗಳು ಅಲ್ಲಿ ಕಳ್ಕೋಬೇಕಾಗುತ್ತೆ. ಸೊ ಆದರೆ ಲಗ್ನ ವೆರಿ ಇಂಪಾರ್ಟೆಂಟು, ಅದೇ ಬೇಸ್ಮೆಂಟ್ ಅಲ್ವಾ. ಸೊ ಫೌಂಡೇಶನ್ ವೆರಿ ಇಂಪಾರ್ಟೆಂಟು, ಅದು ಚೆನ್ನಾಗಿದ್ರೇ ಮುಂದೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾವು ಮೇಯ್ನಾಗಿ ನೋಡ್ಕೋಬೇಕಾಗಿರೋದು ಇದೇ ಇಲ್ಲ ಅಂತಂದಮೇಲೆ ಇನ್ನೇನು ಇದ್ದರೆ ಏನು ಪ್ರಯೋಜನ. ಸೊ ಲಗ್ನ ವೀಕ್ ಆಯಿತು, ಬೇರೆ ಎಲ್ಲ ಚೆನ್ನಾಗಿದ್ದಾಗ ಅನುಭವಿಸೋಕ್ಕಾಗಲ್ಲ ಇವರಿಗೆ ಲಗ್ನ ಚೆನ್ನಾಗಿದ್ದಾಗ ಅನುಭವಿಸೋಂಥ ಎಲ್ಲ ಕೆಪಾಸಿಟಿ ಇದೆ. ಬಟ್ ಆದರೆ ಕಾಲ ಸಿಚುವೇಶನ್ನು ತಂದು ಕೊಡಲ್ಲ, ದಶಾಭುಕ್ತಿಗಳು ಚೆನ್ನಾಗಿರಲ್ಲ, ಭಾವಗಳು ಚೆನ್ನಾಗಿರಲ್ಲ. ಓಕೆ, ಸೊ ಈ ರೀತಿ ಒಂದು ಪರಿಸ್ಥಿತಿಗಳು ಇವರಿಗೆ ಒದಗಿ ಬರಲ್ಲ. ಲಗ್ನ ಎಲ್ಲದಕ್ಕೂ ಅರ್ಹತೆ ಇರುತ್ತೆ, ಫಿಟ್ ಆಗಿರ್ತಾರೆ, ಮಾಡಬೇಕು, ಎಲ್ಲ ಪ್ರಯತ್ನ ಎಲ್ಲ ಮಾಡ್ತಾರೆ. ಆದರೆ ಅವರಿಗೆ ಆ ಒಂದು ಕರ್ಮಾನುಸಾರವಾಗಿ ಅವ್ರಿಗೆ ಏನು ಸಿಗಬೇಕು ಕೆಲವೊಂದು ಸಲ ಸಿಗಲ್ಲ. ಅದು ಬಂದ್ಬಿಟ್ಟು ಭಾವಗಳು ವೀಕ್ ಆಗಿರ್ತವೆ, ದಶಾಭುಕ್ತಿಗಳು ಆ ಸಮಯದಲ್ಲಿ ಸಿಗಲ್ಲ. ಸೊ ಅದಾಗಿರುತ್ತೆ. ಸೊ ಮೇನು ಲಗ್ನ. ಸೊ ಲಗ್ನ ವೀಕ್ ಆದಾಗ ಏನಾಗುತ್ತೆ ಅಂದರೆ ಪರಿಸ್ಥಿತಿಗಳು ಎಲ್ಲ ಬರುತ್ತೆ, ಆದರೆ ಇವ್ರು ತಗೊಳಕ್ಕಾಗಲ್ಲ, ಇವ್ರು ಅನುಭವಿಸೋಕ್ಕಾಗಲ್ಲ, ಆ ಥರ ಆಗುತ್ತೆ. ಸೊ ಇಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಇದನ್ನು ನೋಡಬೇಕಾಗುತ್ತೆ. ಸೊ ಇಲ್ಲಿ ಉದಾಹರಣೆ ಜಾತಕ ನಾವು ಗಮನಿಸೋದಾದರೆ, ಈಗ ಲಗ್ನ ಬಂದ್ಬಿಟ್ಟು ಇದು D1 ಚಾರ್ಟು, ವರ್ಗ ಕುಂಡಲಿ 1 ಅಂತ ಇದೆಯಲ್ಲ, D1 ಚಾರ್ಟಲ್ಲಿ ಕನ್ಯಾ ಲಗ್ನದ ಜಾತಕ ಇದು. ಓಕೆ,
ಕನ್ಯಾ ಲಗ್ನದ ಜಾತಕ ಆದಾಗ ಲಗ್ನಾಧಿಪತಿ ಯಾರಾಗ್ತಾನೆ? ಬುಧ ಆಗ್ತಾನೆ. ಮೇಲ್ನೋಟಕ್ಕೆ ಬುಧ ವ್ಯಯಸ್ಥಾನದಲ್ಲಿದ್ದಾನೆ. ಸೊ ಲಗ್ನಾಧಿಪತಿ ವ್ಯಯಸ್ಥಾನಕ್ಕೆ ಹೋದಾಗ ಜೀವನದಲ್ಲಿ ಕಳ್ಕೊಳ್ಳೋದೇ ಹೆಚ್ಚಾಗಿ ಅಂತ ನಾವು ಮೇಲ್ನೋಟಕ್ಕೆ ಹೇಳ್ತೀವಿ. ಓಕೆ, ಶನಿಯ ಸಂಬಂಧ ಬೇರೆ ಇದೆ. ಸೊ ಹಾಗಾಗಿ ಇಲ್ಲಿ ಈ ಲಗ್ನಾಧಿಪತಿ ಬುಧ ನವಾಂಶದಲ್ಲಿ ಎಲ್ಲಿದ್ದಾನೆ ಅಂತ ನೋಡಬೇಕು. ನವಾಂಶ ಅಂತ ಬಂದಾಗ ಡಿ ವರ್ಗ ಕುಂಡಲಿ 9 ನವಾಂಶ ಕುಂಡಲಿ. ಸೊ ಇಲ್ಲಿ ನೋಡಿದಾಗ ಈ ಬುಧ ಬಂದ್ಬಿಟ್ಟು ಶುಕ್ರನ ಅಂಶದಲ್ಲಿ ಇದ್ದಾನೆ. ಶುಕ್ರನ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ತುಲಾರಾಶಿ ಅಂದರೆ ಶುಕ್ರನ ರಾಶಿ, ರಾಹುವಿನ ಸಂಬಂಧವನ್ನು ಹೊಂದಿದ್ದಾನೆ. ಸೊ ಈ ಶುಕ್ರ ಮತ್ತೆ ಹೇಗೇನು ಲಗ್ನ ಕುಂಡಲಿಯಲ್ಲಿ ಎಲ್ಲಿದ್ದಾನೆ ಅಂತ ನೋಡಿ, ಹೇಗಿದ್ದಾನೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಶುಕ್ರ ಬಂದ್ಬಿಟ್ಟು ಕೇತು ಮತ್ತು ಸೂರ್ಯನ ಸಂಬಂಧದಲ್ಲಿ ಇದ್ದಾನೆ. ಶುಕ್ರ ಬಂದ್ಬಿಟ್ಟು ವೀಕ್ ಆಗಿದ್ದಾನೆ. ಇಲ್ಲಿ ಶುಕ್ರ ರವಿಯ ಸಂಬಂಧ ಇರೋದ್ರಿಂದ ಸೊ ಇವರಿಗೆ ತಂದೆಯ ಗುಣಗಳು ಹೆಚ್ಚಾಗಿರ್ತವೆ. ತಂದೆ ಏನು ಮಾಡ್ತಾ ಇದ್ನೋ, ಏನು ವೃತ್ತಿ ಮಾಡಿದ್ನೋ, ಅವರ ಗುಣ ಸ್ವಭಾವಗಳು ಯಾವ ರೀತಿ ಇದೆಯೋ, ತಂದೆ ಹೇಗಿದ್ದಾನೆ, ಯಾವ ಥರ ಇದ್ದಾನೆ, ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಅವ್ರು ಯಾವ ಥರ ಕೋಪಗೊಳ್ತಾ ಇದ್ರ, ಅವರು ತುಂಬ ಹಾಸ್ಯಮಯವಾಗಿದ್ರ, ಸೊ ಏನು ತಂದೆ ಕ್ಯಾರೆಕ್ಟರ್ ಹೇಗಿರುತ್ತೋ ಅದೇ ರೀತಿ ಈ ಜಾತಕಕ್ಕೂ ಇರುತ್ತೆ. ಯಾರ ಜಾತಕದಲ್ಲಿ ಲಗ್ನಾಧಿಪತಿಗೂ ಸೂರ್ಯನಿಗೂ ಸಂಬಂಧ ಇರುತ್ತೋ, ಓಕೆ, ಅವ್ರ ಜಾತಕದಲ್ಲಿ ತಂದೆಯ ಗುಣಗಳು, ತಂದೆಗೆ ಸಂಬಂಧಪಟ್ಟ ವಿಚಾರಗಳು ಅವರಲ್ಲಿ ಇದ್ದೇ ಇರುತ್ತೆ. ತಂದೆ ಮಾಡಿರೋಂಥ ಉದ್ಯೋಗ ಆಗಿರ್ಬೋದು, ತಂದೆಯ ಹಾವಭಾವಗಳು, ಅವರ ಚಲನೆಗಳು, ಅವರ ಸ್ಟೈಲು ಅಥವಾ ಅವರ ಒಂದು ವ್ಯಕ್ತಿತ್ವ ಎಲ್ಲ ಇವರಲ್ಲೂ ಇರುತ್ತೆ. ಅಂದರೆ ಮಗನ ಜಾತಕದಲ್ಲೂ ಇದೇ ಥರ ಇರುತ್ತೆ. ಕಾಮನ್ ಆಗಿ ತಂದೆ ತಾಯಿ ಗುಣಗಳು ಮಕ್ಕಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ಈ ಥರ ಬಂದಾಗ ಹೆಚ್ಚಾಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ಇದು ಹೇಳ್ಬೋದು. ಇದು ಗೋಪುರ ಅಂಶ ಅಂತ ಬಂದಾಗ ಸೊ ಇದರಲ್ಲಿ ಈ ಅಂಶದಲ್ಲಿ ಇವ್ರಿಗೆ ಈ ಅಂಶ ಅಂತ ಬಂದಾಗ ಸ್ವಲ್ಪ ಇದು ಅಂಶ ಅವರಿಗೆ ಲಭಿಸೋಂಥದ್ದು ವೀಕ್ ಆಗಿದೆ, ಲಗ್ನ ವೀಕ್ ಆಗಿದೆ ಈ ಜಾತಕದಲ್ಲಿ ಅಂತ ಹೇಳ್ಬೋದು. ಲಗ್ನ ವ್ಯಯಸ್ಥಾನದಲ್ಲಿ ಹೋಗಿ ಎಗೇನ್ ಮತ್ತು ನವಾಂಶದಲ್ಲೂ ಸಹ ಬುಧ ಇಲ್ಲೂ ಸಹ ಅಷ್ಟು ಮಿತ್ರನ ಮನೇಲಿ ಇದೆ ಅನ್ನೋದು ಬಿಟ್ಟರೆ ಸಂಬಂಧದಲ್ಲಿ ಅಂತ ನೋಡಿದಾಗ ಅಷ್ಟೊಂದು ಅವನು ಸ್ಟ್ರಾಂಗ್ ಆಗಿಲ್ಲ. ಮತ್ತು ಶನಿಯ ದೃಷ್ಟಿಯಲ್ಲಿ ಒಳಗಾಗಿದ್ದಾನೆ, ಅದೊಂದು ನೋಡ್ತೀವಿ. ಸೊ ಹಾಗಾಗಿ ಗೋಪುರ ಅಂಶ ಅನ್ನೋದು ಈ ಜಾತಕದಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಲಗ್ನದ ನವಾಂಶಾಧಿಪತಿ ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿದೆಯಾ ಅಂತ ನೋಡ್ಕೊಳ್ಳಿ. ಅದರ ಪ್ರಕಾರ ನಿಮ್ಮ ಲೈಫು ಚೆನ್ನಾಗಿರುತ್ತೆ. ಒಂದು ವೇಳೆ ಯಾವುದು ವೀಕ್ ಆಗಿದ್ರೂ ಏನು ಟೆನ್ಷನ್ ಏನು ಬೇಕಾಗಿಲ್ಲ. ಓಕೆ, ಸೊ ಅದು ಏನು ಬೇರೆ ಭಾವಗಳು ಎಲ್ಲಾದರೂ ಒಂದು ಚೆನ್ನಾಗಿದ್ದೇ ಇರುತ್ತೆ. ಬೇರೆ ಒಂದು ಅದಕ್ಕೆ ಅಂತಲೇ ಬೇರೆ ಇದೆ, ಕೆಲವೊಂದು ರೂಲ್ಸು ಕ್ಯಾಲ್ಕುಲೇಷನ್ ಎಲ್ಲ ಇದೆ. ಸೊ ಅದ್ರ ಪ್ರಕಾರನೂ ನಾವು ನೋಡ್ಬೋದು. ಓಕೆ, ಸೊ ಇದು ಒಂದು ತುಂಬ ರೇರು ಈ ಥರ ಅಂಶಗಳಲ್ಲಿ ನೋಡೋಂಥವ್ರು. ಸೊ ಇದೊಂದು ವೇದಿಕ್ ಆಸ್ಟ್ರಾಲಜಿ ಪ್ರಕಾರ ನಾವು ನೋಡಬಹುದಾದಂತಹ ಒಂದು ಅಂಶವಾಗಿದೆ. ಸೊ ಇನ್ನೂ ತುಂಬ ಇದ್ದಾವೆ ವೇದಿಕ್ ಆಸ್ಟ್ರಾಲಜಿಲಿ. ನವಾಂಶದಲ್ಲಿ ನಾವು ನೋಡೋದಾದರೆ ತುಂಬ ವಿಚಾರಗಳಿದ್ದಾವೆ. ಸೊ ಹಾಗಾಗಿ ಇದೊಂದು ಆಗಿದೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.